ಪಾಪ ಪುಣ್ಯ ಆಗುತ್ತೆ. ಆದರೆ ನಿಜವಾದ ಪಾಪ ಯಾವುದು ಪುಣ್ಯ ಆಗುತ್ತೆ, ಶಾಶ್ವತ ಸುಖ. ಹೇಳ್ತಿದ್ರಲ್ಲ, ಶುಭದಿಂದ ಪುಣ್ಯ, ಅಶುಭದಿಂದ ಪಾಪ. ಠೀಕೇನ? ಶುಭ ಯಾವುದಿದೆ? ಶುಭದಿಂದ ಪುಣ್ಯ, ಅಶುಭದಿಂದ ಪಾಪ. ಆದ್ರೆ ಯಾವುದು ಶುಭ, ಯಾವುದು ಅಶುಭ? ನಾವು ಶುಭ ಯಾವುದು ಕರೆದಿದ್ದೀವಿ? ಆ ಕಡೆಯಿಂದ ತುಂಬಿದ ಕೊಡ ಹೊತ್ಕೊಂಡು ಒಬ್ಬರು ಬರ್ತಾ ಇದ್ದಾರೆ, बोले शुभ हो गया, शुभ हो गया, तो पुण्य मिलेगा इसको देखने से. ತುಂಬಿದ ಕೊಡ ನೋಡಿದ್ರೆ ಪುಣ್ಯ ಸಿಗುತ್ತೆ. कि बिल्ली ने रास्ता काट लिया तो ಅಶುಭ ಆಯಿತು, ಪಾಪ ಆಯಿತು, ಪಾಪ ಆಗುತ್ತೆ. ಶುಭ ಅಶುಭ ಯಾವುದಕ್ಕೆ ಹೇಳ್ತೀವಿ ನಾವು? ಅಚ್ಚಾ, ಕಳಸ ನೋಡಿದ್ರೆ ಪುಣ್ಯ ಆಗುತ್ತೋ ಪಾಪ ಆಗುತ್ತೋ? ಶುಭ ತೋ ಅಶುಭ ಯಾ ಶುಭ? ಕಳಸ ಇದೆ ತಾನೆ, तो कलश शुभानो अशुभानो? हम तो बोलते शुभ. ಶುಭದಿಂದ ಪುಣ್ಯ ಆಗುತ್ತೆ, ಹೌದು. ಆದ್ರೆ ಶುಭ ಯಾವುದು? ಶುಭ ಯಾವುದು ನನ್ನನ್ನ ನನ್ನ ಸ್ಥಿತಿಯಿಂದ ಮತ್ತಷ್ಟು ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ, ಅಥವಾ ನನ್ನ ಇದ್ದದ ಸ್ಥಿತಿಯಿಂದ ಸ್ವಲ್ಪ ಖಾಲಿ ಮಾಡುತ್ತೆ, ಸ್ವಲ್ಪ ಹಗುರ ಮಾಡುತ್ತೆ. ಅದು ಶುಭ ಇದೆ. ಮತ್ತು ಯಾವುದು ಇನ್ನಷ್ಟು ನಿಕೃಷ್ಟತೆ ಕರ್ಕೊಂಡು ಹೋಗುತ್ತೆ, ಉಸ್ಕೋ ಶುಭ ಕೇಸೆ ಬೋಲೋಗೆ? ಇಡೀ ಪ್ರಪಂಚ ಅದಕ್ಕೆ ಶುಭ ಅಂತ ಹೇಳಬಹುದು, ಆದ್ರೆ ನಮಗಂತೂ ಗೊತ್ತಿದೆ ತಾನೆ. अपने को तो पता है ना, किसी को नहीं पता, लेकिन अपने को तो पता है कि अपने अंदर क्या चल रहा है. कि ನಾ ಬರುವಾಗ ಮಂದಿರಕ್ಕೆ ಹೆಂಗಿದ್ದೆ, ಹೋಗುವಾಗ ಹೆಂಗಿದ್ದೀನಿ ಅಂತ ಗೊತ್ತಾಗುತ್ತೆ ತಾನೆ. तो ಹೋಗುವಾಗ ಹೆಂಗಿದ್ದೆ ಹಂಗೆ ಹೋಗ್ತಾ ಇದ್ರೆ, ಇಲ್ಲ और थोड़ा फूल के मोटा होके जा रहा है, तब शुभ हुआ. जितना मोटा चौड़ा होके बन के आया था, और ज्यादा फूल के फुग्गा, तो फुग्गा ಬಲೂನ್ ಆಗಿ ಹೋಗ್ತಾ ಇದ್ದಾನೆ. तो ಶುಭ ಎಲ್ಲಾಯಿತು, ಇದು ಅಶುಭ ಆಗೋಯ್ತು. तो ಶುಭ ಅಶುಭದ ಯಾವ ಪರಿಭಾಷೆ ಇದೆ ಅದಕ್ಕೆ ನಾನು ಹೇಳಿದೆ. ನಾವು ತುಂಬಾ ಲೂಸ್ ಆಗಿ ಹೇಳ್ಬಿಡ್ತೀವಿ, ಇದು ಶುಭ ಇದು ಅಶುಭ ಅಂತ. ಹೊಸ ಗಾಡಿ ತಂದಿದ್ದೀವಿ, ಪೂಜೆ ಮಾಡಕ್ ಹೋಗ್ತಿದ್ದೀವಿ, ಶುಭ ಹೋಗ, ಶುಭ ಆಗುತ್ತೆ ಇದರಿಂದ. ಏಕೊಂದ್ಸ ಶುಭ ಮದುವೆ ಮಾಡ್ತಾ ಮಂಗಲಾಷ್ಟಕ ಅಂತ ಇದೆ, ಕರ್ಕ್ಯಾರೆ इत्थम श्रीजिन मंगलाष्टकमिदं सौभाग्य संपत्करम कल्याणेशु महोत्सवेशु सुदयस तीर्थंकराणामुष. तो ಏನ್ ಹೇಳಿದ್ರು? कि ಎಲ್ಲಾ ಕಲ್ಯಾಣಗಳಲ್ಲಿ, ಮಹೋತ್ಸವಗಳಲ್ಲಿ ಮಂಗಳಾಷ್ಟಕ ಪಾಠ ಮಾಡಬೇಕು. तो कौन सा कल्याण? कौन सा कल्याण? उन्होंने बोला था पंच कल्याण. इसने क्या समझ लिया? ಇವನಿಗೆ ಕಲ್ಯಾಣ ಅಂದ್ರೆ, ಕಲ್ಯಾಣ ಅಂದ್ರೆ ಮದುವೆ ಅಂತ ಅರ್ಥ ಮಾಡ್ದ ಇವನು. आप देखो ಎಲ್ಲಾ ಮದುವೆಗಳಲ್ಲೂ मंगलाष्टक से अक्षत क्या कर रहे हो, शुभ हो गई. ಯಾರಿಗೆ ಮದುವೆ ಮಾಡ್ಕೊಳ್ಳೋದಿದೆ, ಮದುವೆ ಮಾಡ್ಕೊಳ್ಳೋದಿಲ್ಲ ಅನ್ನೋ ವೈಯಕ್ತಿಕ ವಿಚಾರ ಇದೆ. तुम मंगल क्यों बोल रहे हो उसको? महामंगल है ये, मंगल है, ये तो शुभ है. ಇದು जो विवाह शादी कर रहे हो उसको पता तो लगने दो कि अमंगल कर रहे हो. मंगलाष्टक बोल के तो और उसको मंगल बना दिया, तो ಸಮಾಜದಲ್ಲಿ ಯಾರಿಗೂ ವಿಚಾರನೂ ಬರೋದಿಲ್ಲ कि ये कुछ गलत काम हो रहा है. ऐसे तो समाज को बिगाड़ दिया हम लोगों ने, बिल्कुल बिगाड़ दिया. आजकल के बच्चों को कैसे पता चलेगा क्या अच्छा है क्या गलत है? ಹೆಂಗ ಅರ್ಥ ಆಗುತ್ತೆ ಅವ್ರಿಗೆ?
चोरी करते समय भगवान का दर्शन करने जाओगे कि चोरी छोड़ोगे? बोलो, ಏನ್ ಹೇಳೋದು? ಆದ್ರೂ क्या होता है? ಆದ್ರೂ कह करके ಆದ್ರೂ ಅಂತ ಹೇಳಿ ಹೇಳಿ ಮತ್ತಷ್ಟು ಪಾಪ ಮಾಡೋರಿದೀವಿ ನಾವು. ಈ ಆದ್ರೂ कुछ नहीं होता, ಈ ಆದ್ರೂ ಇಂದನೇ ಪಾಪ ಮಾಡ್ತಾ ಇರೋದು ನಾವು. यही तो अज्ञान है, यही तो मैं बता रहा हूं. ಇದನ್ನ ಬಿಡಕ್ಕೆ ಯಾರು ತಯಾರಿಲ್ಲ, ಅವನಿಗೆ ಧರ್ಮದಲ್ಲಿ ಪ್ರವೇಶ ಇಲ್ಲ. आप अच्छी तरह से समझ लो. ಆದ್ರೂ ಏನಿರುತ್ತೆ? मानो स्वीकार तो करो कि पाप कर रहा हूं. करना पाप और तुर रहा है कि मैं पुण्य कर रहा हूं. ये तो मत करो. ಏನ್ ಹೇಳ್ತಿದ್ದಾರೆ? पाप करना नहीं करना, तुम्हारी स्थिरता कितनी है नहीं है, शक्ति कितनी है नहीं है, ಇದೆಲ್ಲ ನಿನಗೆ ಗೊತ್ತಿದೆ. ನಿನ್ನ ವಿಚಾರ ನೀನು ನೋಡ್ಕೊ. ಲೇಕಿನ್ ಅದಕ್ಕೆ ಧರ್ಮ ಅಂತ ಕರಿಬೇಡ. उसको धर्म तो मत बोलो. कि ಹೋಗ್ತಾ ಇದನ್ನು ಕದಿಯಕ್ಕೆ तो ಭಗವಂತ ಒಳ್ಳೇದ್ ಮಾಡು. ಏನ್ ಒಳ್ಳೇದ್ ಮಾಡೋದು ನಿನಗೆ? ಅರ್ಥ ಆಗ್ತಿದೆ? ಶುಭ ಅಶುಭವನ್ನ ನಾವು ತುಂಬಾ ನಾರ್ಮಲೈಸ್ ಮಾಡ್ಬಿಟ್ಟಿದ್ದೀವಿ. ಪುಣ್ಯ ಪಾಪ ಶಬ್ದ ಅಂತೂ ಓಡಾಡ್ತಾ ಓಡಾಡ್ತಾ ಮಾತಾಡ್ಬಿಡ್ತಾನೆ ಅವನು. कोई शुद्ध बुद्ध है तुम्हें? पुण्य पाप इतने पवित्र शब्द है, ಅದನ್ನ ಹೋಗ್ತಾ ಹೋಗ್ತಾನೆ ಬಳಕೆ ಮಾಡ್ಬಿಡ್ತಾನೆ. नहीं, ऐसा नहीं करना. ಶುಭ ಅಶುಭ ಈ ಶಬ್ದಗಳು ಏನೋ ಹೇಳುತ್ತೆ. तो ಯಾವ್ದ್ಯಾವ್ದನ್ನು ಶುಭ ಯಾವ್ದ್ಯಾವ್ದನ್ನು ಅಶುಭ ऐसा मत बोलो. और कहो ಯಾರ ಜೊತೆಗಿದ್ರೆ ನನ್ನ ಭಾರಗಳು ಮತ್ತಷ್ಟು ಕಮ್ಮಿ ಆಗ್ತಾ ಇದೆ, ಅವ್ರ ಜೊತೆಗೆ ಇನ್ನಷ್ಟು ಜಾಸ್ತಿ ಕಾಲ ಇರು. ಯಾವ ವಸ್ತುವಿನ ಜೊತೆಗಿದ್ದಾಗ ಇನ್ನಷ್ಟು ಮೇಲಕ್ಕೆ ಏರ್ತಾ ಇದೆಯಾ, ಅಹಂಕಾರ ನೈ, ಉನ್ನತಿ ಆಗ್ತಾ ಇದೆ, ಆ ವಸ್ತುವಿನ ಜೊತೆ ಇನ್ನಷ್ಟು ಕಾಲ ಕಳಿ. ಮತ್ತೆ ಎಲ್ಲಿ ನಿನ್ನ ಅವನತಿ ಆಗ್ತಾ ಇದೆ, ರಾಗದ್ವೇಷ ಜಾಸ್ತಿ ಆಗ್ತಿದೆ, ಅಹಂಕಾರ ಜಾಸ್ತಿ ಆಗ್ತಿದೆ, ಅಲ್ಲಿಂದ ದೂರ ಆಗು. ಇದೇ ಶುಭ ಅಶುಭ. ಇದೆ ಇದರಿಂದನೇ ಪುಣ್ಯ ಪಾಪ ಆಗೋದಿದೆ. ಈ ಪುಣ್ಯ ಪಾಪ ಇದನ್ನು ಮಾಡೋದು ಕಷ್ಟ ಇದೆಯಲ್ಲ, ಹೇಗೆ ನೈ ಅಭಿ ಬೋಲ್ರವನ ಆದ್ರೂ ಸ್ವಲ್ಪ ಆದ್ರೂ ಕಷ್ಟ ಇದೆಯಲ್ಲ. ಅದಕ್ಕೇನ್ ಮಾಡೋದು? ಯಾವ್ದ್ಯಾವ್ದು ಕ್ರಿಯೆಗಳು ಕೆಲಸ ನೋಡಕ್ ಅನ್ಸುತ್ತೆ ಎಲ್ಲದಕ್ಕೂ ಪುಣ್ಯ ಪಾಪಲ್ಲಿ ಡಿವೈಡ್ ಮಾಡ್ಬಿಡೋದು. ಏನಾಗುತ್ತೆ? ಪಾಪ ಮಾಡೋದು ಈಸಿ ಆಗ್ಬಿಡುತ್ತೆ. ಪುಣ್ಯದ ಹೆಸರಲ್ಲಿ ಪಾಪ ಮಾಡ್ಬೋದು. ಕ್ಯಾ पुण्य के नाम पे पाप कर सकते. ಪುಣ್ಯ ಪಾಪವನ್ನ ಕ್ರಿಯೆಗಳಲ್ಲಿ ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ? ಪುಣ್ಯದ ಹೆಸರಲ್ಲಿ ಪಾಪ ಮಾಡಬಹುದು, ಸುಲಭ ಇದೆ. इसलिए हम क्या करते? ಕ್ರಿಯೆಗಳಲ್ಲಿ ಪುಣ್ಯ ಪಾಪ ಹುಡುಕ್ತೀವಿ, ಯಾವ್ದ್ಯಾವ್ದಕ್ಕೂ ಪುಣ್ಯ ಪಾಪ ಅಂತ ಕರೆದು ಬಿಡ್ತೀವಿ, ವಿಚಾರ ಮಾಡೋದಿಲ್ಲ ನಾವು. ಏನ ಅದು ಮಾಡದೇನೆ ಶುಭ ಅಶುಭ ಪುಣ್ಯ ಪಾಪ ಧರ್ಮ ಈ ಶಬ್ದಗಳನ್ನ ವಿಚಾರಪೂರ್ವಕವಾಗಿ ಬಳಸಿ ಆ ಮೂಲಕ ಧರ್ಮ ಜೀವನದಲ್ಲಿ ಕನಿಷ್ಠ ಪಕ್ಷ ಪುಣ್ಯವನ್ನಾದರೂ ಪ್ರವೇಶ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದಿದೆ.